ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ವಾರ್ತಾ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 27ರಂದು ಲಿಂಗಸ್ಗೂರಿನಲ್ಲಿ ನಡೆಯಲಿದೆ ಎಂದು ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ವಿಜಯ ಮಹಾಂತೇಶ್ವರ ಶಾಖಾ ಮಠದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಬೆಳಗ್ಗೆ 10ಕ್ಕೆ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯು ಆರಂಭವಾಗಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದು, ಪ್ರಶಸ್ತಿ ಪ್ರದಾನವನ್ನು ಸಚಿವ ಎನ್.ಎಸ್. ಬೋಸರಾಜ್ ಮಾಡಲಿದ್ದಾರೆ. ಆಶಯ ನುಡಿಗಳನ್ನು ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ನೀಡಲಿದ್ದಾರೆ. ಕಂಪಿಲವಾಣಿ ಪತ್ರಿಕೆಯ ಸಂಪಾದಕ ಭೀಮರಾಯ ಅದಿನಾಳ ಹಾಗೂ ವಿಜಯವಾಣಿ ವರದಿಗಾರ ಎನ್. ಬಸವರಾಜ ಅವರಿಗೆ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಜೊತೆಗೆ ವಾರ್ಷಿಕ ಪ್ರಶಸ್ತಿಗೆ ನ್ಯೂಸ್ 18 ಜಿಲ್ಲಾ ವರದಿಗಾರ ವಿಶ್ವನಾಥ ಹೂಗರ್, ಪವರ್ ಟಿವಿ ಜಿಲ್ಲಾ ವರದಿಗಾರ ನೀಲಕಂಠ ಸ್ವಾಮಿ, ಸಾಕ್ಷಿ ತೆಲುಗು ಪತ್ರಿಕೆ ಜಿಲ್ಲಾ ವರದಿಗಾರ ಎಚ್. ವೀರಣ್ಣಗೌಡ ಸೇರಿ ತಾಲೂಕು ವರದಿಗಾರರಾದ ಅಮರೇಶ್ ಚಿಲಕರಾಗಿ, ನವೀನ್ ಕುಮಾರ್, ಅಮರೇಶ್ ಸಾಲಿಮಠ, ಸುನಿಲ್ ಕುಮಾರ್, ರಾಘವೇಂದ್ರ ಬಿ. ಮಲ್ಲಪ್ಪ, ಶಶಿಧರ್ ಕಂಚಿಮಠ ಮತ್ತು ವಿತರಕ ವೀರೇಶ್ ಎಂ. ಕರಡಿ ಆಯ್ಕೆಯಾಗಿದ್ದು, ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳ, ಪ್ರಧಾನ ಕಾರ್ಯದರ್ಶಿ ಪಾಷಹಟ್ಟಿ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದಯ್ಯ ಸ್ವಾಮಿ ಕುಕ್ಕನೂರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ವಾರ್ತಾ ಸಾರ್ವಜನಿಕ ಸಂಪರ್ಕ ಇಲಾಖೆ ಇವುಗಳ ಸಹಯೋಗದಲ್ಲಿ ಜುಲೈ 27ರಂದು ಲಿಂಗಸ್ಗೂರು ಪಟ್ಟಣದ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಆವರಣದಲ್ಲಿರುವ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಲಿಂಗಸ್ಗೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಅಂಬೇಡ್ಕರ್ ವೃತ್ತದಿಂದ ಗಡಿಯಾರ ವೃತ್ತದ ಮೂಲಕ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಆವರಣದವರೆಗೆ ಡಿಬಿಟಿ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಕಲಾತಂಡಗಳು ಮತ್ತು ವಿವಿಧ ಮೇಳಗಳು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿದೆ. ಆ ಸಮಾರಂಭದ ಸಾನ್ನಿಧ್ಯವನ್ನು ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರು ಅವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಅತಿಥಿ ಉಪನ್ಯಾಸವನ್ನ ಬೆಂಗಳೂರಿನ ಹಿರಿಯ ಪತ್ರಕರ್ತರಾದಂಥ ಶ್ರೀ ಬಿ.ಎಂ. ಅಲೀಫ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಜಿ. ಕುಮಾರ್ ನಾಯಕ್ ಮತ್ತು ಸಿಂಧನೂರಿನ ಶಾಸಕರಾದಂಥ ಅಪ್ಪನಗೌಡ ಬಾದಗಿ, ರಾಯಚೂರು ಗ್ರಾಮೀಣ ಶಾಸಕರಾದಂಥ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದಂಥ ಎ. ವಸಂತಕುಮಾರ್, ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದಗಿ, ಲಿಂಗಸ್ಗೂರು ಶಾಸಕರಾದಂಥ ಮಾರಪ್ಪ ವಜ್ಜಲ್ ಮತ್ತು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್, ಮಾನ್ವಿ ಶಾಸಕರಾದಂಥ ಅಪ್ಪಯ್ಯ ನಾಯಕ್, ಮಸ್ತಿ ಶಾಸಕರಾದಂಥ ಬಸನಗೌಡ ಕುಂಬಿಯಾಳ್, ದೇವದುರ್ಗ ಶಾಸಕರಾದ ಕರೇಮ ನಾಯಕ್ ಅವರು ಮತ್ತು ಮಾಜಿ ಶಾಸಕರಾದ ಲಿಂಗಸ್ಗೂರಿನ ಡಿ.ಎಸ್. ಹುಡಿಗೇರಿ, ಲಿಂಗಸ್ಗೂರು ಪುರಸಭೆ ಅಧ್ಯಕ್ಷರಾದಂಥ ಬಾಬು ರೆಡ್ಡಿ, ಜಿಲ್ಲಾಧಿಕಾರಿ ನಿತೀಶ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಸಮಿತಿ ಸದಸ್ಯರಾದಂಥ ಶಿವಮೂರ್ತಿ ಹಿರೇಮಠ್, ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ಸುಲೇಮಾನ್ ದಸ್ತಗಿರಿ ನದಾಬ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಪತ್ರಕರ್ತರನ್ನು ಗುರುತಿಸಿ 2 ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಹಾಗೆ
11 ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿ ವಿವರಣೆ ಹೀಗಿದೆ. ದಿವಂಗತ ಎಂ.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ಪ್ರಶಸ್ತಿಗೆ ಈ ಬಾರಿ ರಾಯಚೂರಿನ ಕಂಪಿಲವಾಣಿ ಪತ್ರಿಕೆಯ ಸಂಪಾದಕರಾದಂಥ ಭೀಮರಾಯ ಅಜ್ನಾಳ್ ಇವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಹಾಗೆ ದಿವಂಗತ ಶಿವಶಂಕರಗೌಡ ಎದ್ದಲಗಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಯನ್ನ ಲಿಂಗಸೂರಿನ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂಥ ಎನ್ ಬಸವರಾಜ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಜೊತೆಗೆ ವಾರ್ಷಿಕ ಪ್ರಶಸ್ತಿಯನ್ನು ಕೂಡ ರಾಯಚೂರಿನ ನ್ಯೂಸ್ 18 ಜಿಲ್ಲಾ ವರದಿಗಾರರಾದ ವಿಶ್ವನಾಥ್ ಹೂಗಾರ್ ಇವರಿಗೆ, ಸುದ್ದಿ ಮೂಲ ಪ್ರಾಯೋಜಿತ ದಿವಂಗತ ಪ್ರಕಾಶ್ ದಿನ್ನಿ ಸ್ಮಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪವರ್ ಟಿವಿಯ ಜಿಲ್ಲಾ ವರದಿಗಾರ ನೀಲಕಂಠಸ್ವಾಮಿ ಇವರನ್ನ ಸುದ್ದಿ ಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆಗೆ ನೀಡುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ದಿವಂಗತ ನರಸಿಂಹಾಚಾರ್ ಗುಡಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ರಾಯಚೂರಿನ ಸಾಕ್ಷಿ ಪತ್ರಿಕೆಯ ವರದಿಗಾರರಾದಂಥ ಜಿಲ್ಲಾ ವರದಿಗಾರರಾದ ಎಚ್ ವೀರನಗೌಡ ಇವರನ್ನು ಆಯ್ಕೆ ಮಾಡಲಾಗಿದೆ. ದೇವದುರ್ಗದ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂಥ ಅಮರೇಶ ಚಿಲ್ಕರಾಗಿ ಇವರನ್ನು ದಿವಂಗತ ಪ್ರಹ್ಲಾದ್ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮಾಂಬಿಯ ಸ್ಟಾರ್ ಆಫ್ ರಾಯಚೂರು ಪತ್ರಿಕೆಯ ವರದಿಗಾರ ನವೀನ್ ಕುಮಾರ್ ಇವರನ್ನ ದಿವಂಗತ ಮಹಾದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮಸ್ಕಿಯ ಸಂಯುಕ್ತ ಕರ್ನಾಟಕ ವರದಿಗಾರರಾದಂಥ ಅಮರೇಶ್ ಸಾಲಿಮಠ ಇವರನ್ನ ಸ್ಪಂದನಾ ಸಂಸ್ಥೆ ನಂದಿ ಕೋಲ್ಮಠ್ ಪ್ರಾಯೋಜಿತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಹಾಗೆ ಅಟ್ಟಿ ಚಿನ್ನದ ಗಣಿಯ ವಿಜಯವಾಣಿ ವರದಿಗಾರ ಸುನೀಲ್ ಕುಮಾರ್ ಇವರನ್ನ ಈ ಬಾರಿ ಹೊಸದಾಗಿ ಪ್ರಶಸ್ತಿಯನ್ನ ಅದನ್ನ ಮಾಡಿದೀವಿ. ಸೊ ಕಳೆದ ತುಮಕೂರಿನಲ್ಲಿ ನಡೆದಂತ ರಾಜ್ಯ ಸಮ್ಮೇಳನದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ರು. ಸೊ ಯಾರು ಶಿವರಾಜ್ ಕೆಂಬಾವಿ ಅವರು ಲಿಂಗಸೂರು ಶ್ರೀ ಸಿದ್ದರಾಮಪ್ಪ ಕೆಂಬಾವಿ ಸ್ಮರಣಾರ್ಥ ಶಿವರಾಜ್ ಕೆಂಬಾವಿ ಪ್ರಾಯೋಜಿತ ಪ್ರಶಸ್ತಿಗೆ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೆ ಸಿಂಧನೂರಿನ ಸಿಂಧೂರ ಬಿಂಬ ವರದಿಗಾರ ರಾಘವೇಂದ್ರ ಇವರಿಗೆ ದಿವಂಗತ ಈಶ್ವರಮ್ಮ ನರಸಪ್ಪ ಜಲ್ದಾರ್ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸಿರಿವಾರದ ಈಶಾನ್ಯ ಟೈಮ್ಸ್ ವರದಿಗಾರ ಬಿ ಮಲ್ಲಪ್ಪ ಇವರನ್ನು ಸಿದ್ದಪ್ಪ ಅಳ್ಳೂರು ಸಿರಿವಾರ ಪ್ರಾಯೋಜಿತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮುದುಗಲ್ ಸುದ್ದಿ ಮೂಲ ಪತ್ರಿಕೆಯ ವರದಿಗಾರ ಶಶಿಧರ ಕಂಚಿಮಠ ಇವರನ್ನ ದಿವಂಗತ ಪ್ರಹ್ಲಾದ್ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಕಳೆದ 2 ವರ್ಷಗಳಿಂದ ಪತ್ರಿಕಾ ವಿತರಕರಿಗೆ ಮತ್ತು ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡುವಂತವರಿಗೆ, ಪ್ರಸರಣ ವಿಭಾಗದಲ್ಲಿ ಕೆಲಸ ಮಾಡುವಂತವರಿಗೆ ಆಗಿಯೇ ಈ ಒಂದು ಪ್ರಶಸ್ತಿಯನ್ನು ಮಾಡಿದ್ದೀವಿ. ಯಾವುದು ದಿವಂಗತ ಎಂ ರಜನಿ ಸತ್ಯವತಿ ಜೈನ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿಯನ್ನ ಈ ಬಾರಿ ಹಿರಿಯ ಪತ್ರಿಕಾ ವಿತರಕರಾದಂಥ ವೀರೇಶ್ ಎಂ ಕರಡಿ ಇವರನ್ನು ಕೂಡ ನಾವು ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಸಾರ್ವಜನಿಕರು, ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಕೂಡ 27ರಂದು ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕೂಡ ನಾವು ಯೋಗ ನಮ್ಮ ರಾಯಚೂರು ಜಿಲ್ಲೆಯ ಕೂಡ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪತಂಜಲಿ ಸಮಿತಿಯ ಜಿಲ್ಲಾ ಘಟಕ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹಾಗೂ ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಜುಲೈ 27ರಂದು ಬೆಳಗ್ಗೆ 9ಕ್ಕೆ ನಗರದ ಬಸವಶ್ರೀ ಶಾಲೆ ಆವರಣದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಎಸ್ ವಡೆಪಲ್ಲಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೃಷ್ಣ ಶಾವಂತಗೇರ ಉದ್ಘಾಟಿಸುವವರು, ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಎಸ್ ವಡೆಪಲ್ಲಿ ಅಧ್ಯಕ್ಷತೆ ವಹಿಸುವವರು ಎಂದರು. ಮುಖ್ಯ ಅತಿಥಿಗಳಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ, ಸುಗುಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಸವನಗೌಡ, ಪತಂಜಲಿ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ವಿಠೋಬರಾವ್, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ, ರಮೇಶ್ ಅಜರಗಾಣಿ, ಡಾಕ್ಟರ್ ಪೂಜಾ ಪಾಲ್ಗೊಳ್ಳುವವರು ಎಂದರು. ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ. ಈ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರಿನ ಎಲ್ಲ ಯೋಗ ಸಂಸ್ಥೆಗಳ ಮುಖಾಂತರ, ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡಿ ಮಾಡಬೇಕಂತೇಳಿ ಪ್ರಯತ್ನ ಸಾರಿದ್ದು. ಸಾಮಾನ್ಯವಾಗಿ ನಮ್ಮಲ್ಲಿ
ರಾಯಚೂರು ಜಿಲ್ಲಾ ಯೋಗಾಸನ ಕ್ರೀಡಾ ಸಂಘ ಮತ್ತು ಪತಂಜಲಿ ಸಮಿತಿ ರಾಯಚೂರು, ಆರ್ಟ್ ಆಫ್ ಲಿವಿಂಗ್ ರಾಯಚೂರು, ಸಹಜ ಯೋಗ ಪ್ರತಿಷ್ಠಾನ ರಾಯಚೂರು ಮತ್ತು ಸಾಮಾನ್ಯವಾಗಿ ರಾಯಚೂರು ಜಿಲ್ಲಾ ಯೋಗಾಸನ ಕ್ರೀಡಾ ಸಂಘದ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಅರ್ಪಿತಾ ಮೇಡಮ್ ಅವರು ಮತ್ತು ಅಧ್ಯಕ್ಷರು ಮತ್ತು ಆರ್ಟ್ ಆಫ್ ಲಿವಿಂಗ್ ಸಂಚಾಲಕರು ಮತ್ತು ಭಾರತ ಸ್ವಾಭಿಮಾನ್ ಟ್ರಸ್ಟ್ ವತಿಯಿಂದ ಕೂಡ ಋತುರಾಜ್ ಗೌಡ ಅವರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯೋಗಾಭ್ಯಾಸಕ್ಕಾಗಿ ಕೊಡುವಂಥದ್ದು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಅನ್ನುವಂಥದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಚಾರ ಕಡಿಮೆ ಇದೆ ಸರ್. ಸಾಮಾನ್ಯವಾಗಿ ಪ್ರಚಾರ ಕಡಿಮೆ ಇದೆ ಅಂದ್ರೆ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಉದ್ದೇಶ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲಿ ಯೋಗ ಸ್ಪರ್ಧೆಯ ಮನೋಭಾವವನ್ನ ಹೆಚ್ಚಿಸಬೇಕು. ಪ್ರತಿಯೊಬ್ಬರಲ್ಲಿ ಕೂಡ ಯೋಗದ ಅರಿವನ್ನ ಹೆಚ್ಚಿಸಬೇಕು. ಯೋಗ ಅನ್ನುವಂಥದ್ದು ಇವತ್ತು ನೈಸರ್ಗಿಕ ವಿದ್ಯೆ, ಆರೋಗ್ಯ ಕೊಡುವಂತ ವಿದ್ಯೆ, ಜೀವನದಲ್ಲಿ ಒಂದು ಶಿಸ್ತನ್ನ ಕಲಿಸಿಕೊಡುವಂತ ವಿದ್ಯೆ ಅಂತ. ಯೋಗ ವಿದ್ಯೆ ನಮ್ಮಲ್ಲಿ ಇತ್ತು ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ವೈದ್ಯನಿದ್ದಂತೆ. ಇವತ್ತು ನಾವು ಹೇಳ್ತೀವಿ, ಯಾವ್ದಾದ್ರು ಒಂದು ಅಲೋಪತಿಕ್ ಮೆಡಿಸಿನ್ ಅನ್ನು ನಾವು ತೆಗೆದುಕೊಂಡಾಗ, ನಾವು ಜ್ವರಕ್ಕೆ ಬಂದಾಗ ಪ್ರತಿನಿತ್ಯ ಯಾವ್ದಾದ್ರು ಮೈಕೈ ನೋವಿಗೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಪ್ರತಿನಿತ್ಯ ತೆಗೆದುಕೊಂಡ್ರೆ ನಮ್ಮ ಶರೀರದ ಮೇಲೆ ಅಡ್ಡ ಪರಿಣಾಮಗಳಾಗ್ತವೆ. ಅಂತಹ ಅಡ್ಡ ಪರಿಣಾಮಗಳಿಂದ ತಡೆಗಟ್ಟಲಿಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಪೇನ್ ಕಿಲ್ಲರ್ಸ್ ಅನ್ನ ಜಾಸ್ತಿ ತಗೋಬಾರ್ರಿ ಅಂತ ಹೇಳಿ. ಕಿಡ್ನಿ ಫೇಲ್ ಮತ್ತೆ ಈ ತರ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ರೀತಿ ಜ್ವರಕ್ಕೆ ಕೂಡ ಪ್ರತಿನಿತ್ಯ ಪ್ಯಾರಾಸಿಟಮಾಲ್ ಕೂಡ ಇವತ್ತು ಲಿವರ್ ಮೇಲೆ ಕೂಡ ಎಫೆಕ್ಟ್ ಆಗ್ತದೆ ಅನ್ನೋದನ್ನ, ದುಷ್ಪರಿಣಾಮ ಬೀರ್ತದೆ ಅನ್ನೋದನ್ನ ನಾವು ನೋಡ್ತೀವಿ. ಯೋಗಾಭ್ಯಾಸವನ್ನು ನಾವು ಮಾಡೋದ್ರಿಂದ, ಪ್ರತಿನಿತ್ಯ ಮಾಡೋದ್ರಿಂದ ಕೂಡ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹೊರತು ಮನುಷ್ಯರಲ್ಲಿ ರೋಗ ಅನ್ನುವಂಥದ್ದು ದೂರ ಆಗ್ತದೆ ಮತ್ತು ಮನುಷ್ಯರಲ್ಲಿ ನಿರೋಗಿಯಾಗಿ ಇರ್ತಾನೆ ಅನ್ನೋದನ್ನ ಹೇಳಿಕೊಳ್ಳೋದಕ್ಕಾಗಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಯೋಗಾಸನ ಸ್ಪರ್ಧೆ ಅನ್ನುವಂಥದ್ದು 8 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷದ ಮುದುಕರವರೆಗೆ ಕೂಡ ಯೋಗಾಸನ ಸ್ಪರ್ಧೆ ನಡೀತಾ ಇದೆ. ಯೋಗಾಸನ ಸ್ಪರ್ಧೆ ಆಯಾ ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತಿದ್ದು, ಅದು ವಯೋಮಾನದ ಆಧಾರದ ಮೇಲೆ, ವಯಸ್ಸಿನ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸಿ ಯೋಗಾಸನ ಸ್ಪರ್ಧೆಯನ್ನು ನಡೆಸಲಾಗ್ತಾ ಇದೆ. ವಿಶೇಷವಾಗಿ ಯೋಗಾಸನ ಸ್ಪರ್ಧೆಯನ್ನ ಇವತ್ತು ರಾಯಚೂರು ಜಿಲ್ಲೆ ಯೋಗಾಸನ ಕ್ರೀಡಾ ಸಂಸ್ಥೆ ನಡೆಯುತ್ತಿರುವಂತಹ ಯೋಗ ಸ್ಪರ್ಧೆ ರಾಜ್ಯ ಮಟ್ಟದ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ವತಿಯಿಂದ ನಡೀತಾ ಇದೆ ಸರ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ನಡೀತಾ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಷ್ಟು ಜನ ಇದ್ದೀರಿ ಇದು ಯೋಗ ತರಬೇತಿ ಸರ್, ಜಿಲ್ಲೆಯಲ್ಲಿ ವಿಶೇಷವಾಗಿ ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಆಯ್ಕೆಯಾದಂತವರು 10 ಯೋಗ ಶಿಕ್ಷಕರಿದ್ದಾರೆ ಮತ್ತು ಖಾಸಗಿಯಾಗಿ ಮಾಡುವಂತವರು ಕೆಲವರು ಬೆರಳಿಕೆಯಷ್ಟು ಇದ್ರೆ, ಕೆಲವರು ಅಲ್ಲಲ್ಲಿ ಆಯಾ ಸಂಸ್ಥೆಗಳಲ್ಲಿ ಕನಿಷ್ಠ 50 ಜನ ಯೋಗ ಪಟುಗಳಿದ್ದಾರೆ ಸರ್ ನಮ್ಮ ಜಿಲ್ಲೆಯಲ್ಲಿ. ಕೆಲವರು ಏನಾಗಿದೆ ಅಂದ್ರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ದಾವಣಗೆರೆ ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯದಿಂದ ಯೋಗ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದುಕೊಂಡು ಮಲೇಷಿಯಾ ಮತ್ತು ಹಾಂಗ್ಕಾಂಗ್, ಥೈಲ್ಯಾಂಡ್ ದೇಶಗಳಲ್ಲಿ ಕೂಡ ತರಬೇತಿ ನೀಡಲಿಕ್ಕೆ ಹೋಗಿದ್ದಾರೆ ಸರ್. ಈಗ ಮಾನವಿಯಿಂದ ಕೂಡ ಹೋಗಿದ್ದಾರೆ, ಕೆಲವು ತಾಲೂಕುಗಳಿಂದ ಕೂಡ ಹೊರಗಡೆ ಹೋಗಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ MSc ಯೋಗ, ಡಿಪ್ಲೊಮಾ ಯೋಗ, PG ಡಿಪ್ಲೊಮಾ ಯೋಗ ಪಡ್ಕೊಂಡಂತವರೇ ಕನಿಷ್ಠ 50ಕ್ಕಿಂತ ಕೂಡ ಹೆಚ್ಚು ಯೋಗ ಪಟುಗಳಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದಿದೆ ಆ ತರಹದ ಶಿಕ್ಷಣ ಸರ್? ಯಾವುದಿದೆ ಸರ್? ಈಗ PhD ಪಡ್ಕೊಳ್ಳಿ ಸರ್. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ಸರ್ PhD ಬಗ್ಗೆ ನಾನು ಹೇಳಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಯೋಗ ವಿಜ್ಞಾನದಲ್ಲಿ ಎಲ್ಲ ಬೇರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೈಗೊಳ್ಳಲಿಕ್ಕೆ ಅವಕಾಶಗಳಿಲ್ಲ. ಈಗ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಂತರ ಯೋಗ ಡೇ ಯಾವಾಗ ಪ್ರಾರಂಭವಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಾರಂಭವಾದ ನಂತರ 5 ವಿಶ್ವವಿದ್ಯಾಲಯಗಳಲ್ಲಿ MSc ಯೋಗ ಪದವಿಯನ್ನ ಪ್ರಾರಂಭ ಮಾಡಿದರು. ಈಗ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ MSc ಯೋಗ ಇದೆ, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಯೋಗ ಇದೆ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಯೋಗ ಇದೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಯೋಗ ಇದೆ, ಕನ್ನಡ ವಿಶ್ವವಿದ್ಯಾಲಯ ಅಲ್ಪಿಯಲ್ಲಿ ಕೂಡ MSc ಯೋಗ ಇದೆ ಸರ್. ಇನ್ನು ಉಳಿದಂತ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಯೋಗ ಡಿಪ್ಲೊಮಾ ಪದವಿ ಮತ್ತು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಏಕೈಕ ವಿಶ್ವವಿದ್ಯಾಲಯದಲ್ಲಿ PUC ಮೇಲೆ ಡಿಪ್ಲೊಮಾ ಪದವಿಯನ್ನ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಇನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ. ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ 10ನೇ ತರಗತಿ ನಂತರ ಅದನ್ನ ಪ್ರತಿಯೊಬ್ಬರು ಕೂಡ ಅದನ್ನ ಸೇರ್ಕೋಬಹುದು. ಆರೋಗ್ಯ ದೃಷ್ಟಿಯಿಂದ 1 ವರ್ಷ, ದಿನಕ್ಕೆ 2 ತಾಸುಗಳ ಕಾಲ ಇರ್ತದೆ.
ಎಲ್ಲ ಸರ್ಕಾರಿ ನೌಕರಸ್ಥರು, ಖಾಸಗಿ ನೌಕರಸ್ಥರು, ಎಲ್ಲಾ ವಿದ್ಯಾವಂತರು ಕೂಡ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅದು ವೈಯಕ್ತಿಕ ಆರೋಗ್ಯಕ್ಕಾಗಿ ಅಂತೇಳಿ ಕೂಡ ಸರ್ಟಿಫಿಕೇಟ್ ಕೋರ್ಸ್ ವಿಶ್ವವಿದ್ಯಾಲಯಗಳಲ್ಲಿ ನಡೆಸ್ತಾ ಇದೆ. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಯೋಗ ಶಿಕ್ಷಕರಾಗಿ ಭಾಗವಹಿಸಬೇಕಾದ್ರೆ ಕನಿಷ್ಠ ಡಿಪ್ಲೊಮಾ ಪದವಿಯನ್ನು ಪಡೆದಿರಬೇಕಾಗ್ತದೆ. ಸರ್, ನೀವೇನು ಸರ್ವಿಸ್ ಮಾಡ್ತಾ ಇದ್ರಿ ಇಲ್ಲಿ ರಾಯಚೂರಲ್ಲಿ ನಿಮ್ಮ ಕ್ರೀಡಾ ಸಂಸ್ಥೆಯಿಂದ? ಆಸನಗಳಲ್ಲಿ ನಿಮಗೆ ಉಷ್ಟ್ರಾಸನ ಅಂತ ಹೇಳ್ತೀವಿ, ಭುಜಂಗಾಸನ. ಆ ಆಸನ ಮಾಡೋದ್ರಿಂದ ಲಂಗ್ಸ್ ಎನ್ಲಾರ್ಜ್ ಆಗುತ್ತೆ. ಆ ಎನ್ಲಾರ್ಜ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕ್ಲಾಟಿಂಗ್ ಕಮ್ಮಿ ಆಗುತ್ತೆ. ಪ್ರಾಣಾಯಾಮದಲ್ಲಿ ಭ್ರಾಮರಿ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿದಾಗ ನಮ್ಮ ನರಗಳಲ್ಲಿ ರಕ್ತ ಕಣಗಳು ಏನಾಗುತ್ತೆ ಕ್ಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್, ಅಂಗಾಂಗಗಳು ನರ 1600 ನರಗಳಿದ್ದಾವೆ ನಮಗೆಲ್ಲ ಗೊತ್ತಿದೆ. ಆ ಎಲ್ಲ ನರಗಳು, ಆರ್ಟರೀಸ್ಗಳು, ವೇನ್ಸ್ಗಳು ಬ್ಲಾಕೇಜಸ್ ಕ್ಲಿಯರ್ ಮಾಡುತ್ತೆ. ಕೆಲವೊಂದು ಪ್ರಾಣಾಯಾಮ, ಭ್ರಾಮರಿ, ನಾಡಿ ಶುದ್ಧಿ, ಕಸ್ತೂರಿಕಾ ಪ್ರಾಣಾಯಾಮ, ಸುಮಾರು ಇದೆ. ಪತಂಜಲಿ ಯೋಗ ಸಮಿತಿಯಲ್ಲಿ ಎಲ್ಲ ಹೇಳ್ಕೊಡ್ತೀವಿ. ಎಲ್ಲ ಆಸನಗಳು, ಎಲ್ಲ ಪ್ರಾಣಾಯಾಮಗಳು ಯಾವಾಗ್ಲಿಂದ ಎಲ್ಲ ಜನರು ಆರೋಗ್ಯಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರಿಗೂ ಮಾಡ್ತಾ ಗೊತ್ತಾ, ಏನಂಗ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮುಂದೂಡ್ತಾ ಇದ್ದೀವಿ. ಬಟ್ ಇವಾಗ ಪ್ರಶ್ನೆ ಉತ್ತರ, ನಮ್ಮಲ್ಲಿ ಆಸಕ್ತಿ ಇದೆ ಎಲ್ಲ ಕೆಲಸ ಆಗುತ್ತೆ, ಆದರೆ ಜನಗಳ ಒಂದು ಸಹಕಾರ ಇಲ್ಲ, ಸಹ ನಾವು ಅದನ್ನ ಕಾರ್ಯಕ್ಕೆ ತರಲಿಕ್ಕಾಗಿಲ್ಲ. ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೇವೆ. ಸರಕಾರಿ ಶಾಲೆಯ ಮುಖ್ಯ ಶಿಕ್ಷಕನೋರ್ವ ಮದ್ಯಪಾನ ಮಾಡಿ ಶಾಲೆಯ ಅಡುಗೆ ಕೋಣೆ ಮುಂದೆ ನಿದ್ದೆಗೆ ಜಾರಿದ ಘಟನೆ ಮಸ್ಕಿ ತಾಲೂಕಿನ ಗೋನಾಳ ಗ್ರಾಮದ ಅಂಬಾದೇವಿ ನಗರದಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಘಟನೆ ಜರುಗಿದ್ದು, ಶಿಕ್ಷಕನನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಿಂಗಪ್ಪ ಎಂದು ಗುರುತಿಸಲಾಗಿದ್ದು, ಈ ಶಿಕ್ಷಕನು ಈ ಹಿಂದೆಯೂ ಕೂಡ ಅನೇಕ ಬಾರಿ ಮದ್ಯಪಾನ ಮಾಡಿ ಶಾಲೆಗೆ ಬಂದಿದ್ದನು ಎಂದು ತಿಳಿದು ಬಂದಿದೆ. ಶಾಲೆಯ ತರಗತಿ ವೇಳೆಯಲ್ಲಿ ಮುಖ್ಯ ಶಿಕ್ಷಕನ ಈ ನಡವಳಿಕೆಗೆ ಪೋಷಕರು ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕನನ್ನು ಅಮಾನತುಗೊಳಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾರು ಬರ್ತಾರಂತ ಬಂದ್ರ ಯಾರು?